ಸೊ ಕುಮಾರಣ್ಣ ನನಗೆ ಹೇಳ್ತಿದ್ದಾರೆ, Mandaveji as a health minister. Today Karnataka is how far health, education and many such activities. As a health minister, you are the first one to give rise, increase intake in all our medical colleges which are existing in our Karnataka. As a result, today Karnataka has been contributing more, producing more number of doctors to healthcare sector. Even it is because of that also we have to congratulate our Mansukh Mandaviya. So one more thing, ಇಲ್ಲಿ ನಾನು ಹೇಳಿದೆ, ಸ್ಟಾರ್ಟ್ಅಪ್ ಇಂಡಿಯಾದ ಹೇಳಿದೆ, ಖೇಲೋ ಇಂಡಿಯಾದ ಹೇಳಿದೆ. ನಾವು ಹಳ್ಳಿಯ ಜನಗಳಿಗೆ ಏನಾದರೂ ಕೊಡಲಿಕ್ಕೆ ಪ್ರಾರಂಭ ಆಯಿತು ಅಂತಂದ್ರೆ, ಇಫ್ ಅವರ್ ರೂರಲ್ ಇಂಡಿಯಾ ಈಸ್ ಗ್ರೋನ್ ಅಪ್ ಅಂಡ್ ಈಸ್ ಪ್ರಾಸ್ಪರ್ಡ್, eventually how our country is going to be flourished. So Mandaviya, when Kumaraswamy was first time Chief Minister for Karnataka, my Pujya Guruji, then Jagadguru of Adichunji Mahasansthan Math, given him a direction to give 40 plus science colleges to rural Karnataka. As a result, without looking back, Kumarana as a Chief Minister of Karnataka sanctioned more than 40 science colleges to one single trust called Adichunji Mahasansthan Math. What is the impact? All these 40 colleges are established in rural Karnataka, in villages and in talukas, because of which our farmers could be able to put their children into science-based education. As a result, because of which today many have become engineers, many have become doctors, and many have become technocrats, because of which our country is flourishing. Particularly the area of this area of Karnataka has been flourishing so much. ಯಾಕೆ ಅಂತಂದ್ರೆ ಹಳ್ಳಿಗಳಲ್ಲಿ ಅವರು ಕೊಟ್ಟಂತ ಸೈನ್ಸ್ ಕಾಲೇಜುಗಳನ್ನ ಪ್ರಾರಂಭ ಮಾಡಿದ್ದಕ್ಕೆ ನಮ್ಮ ಹಳ್ಳಿಯ ರೈತರ ಮಕ್ಕಳು ಎಂಜಿನಿಯರ್ಸ್ಗಳಾದ್ರು, ಡಾಕ್ಟರ್ಸ್ ಆದ್ರು, ಟೆಕ್ನೋಕ್ರಾಟ್ಸ್ಗಳಾದ್ರು. ಹಾಗಾಗಿ ಈ ಏರಿಯಾದಲ್ಲಿ ಸಾಕಷ್ಟು ಬದಲಾವಣೆಗಳು ಬರಲಿಕ್ಕೆ ಸಾಧ್ಯ ಆಯಿತು. ಇಷ್ಟೆಲ್ಲ ಹೇಳಲಿಕ್ಕೆ ಕಾರಣ, ಸ್ಟಾರ್ಟ್ಅಪ್ ಇಂಡಿಯಾ ಬಂದದ್ರಿಂದ ಸಾಕಷ್ಟು ಉದ್ಯಮಗಳು ಸೃಷ್ಟಿಯಾದವು. ಖೇಲೋ ಇಂಡಿಯಾ ಬಂದದ್ರಿಂದ ಒಲಿಂಪಿಕ್ಸ್ ನಲ್ಲಿ, ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ, ಏಷ್ಯಾ ಗೇಮ್ಸ್ ನಲ್ಲಿ ನಮ್ಮ ದೇಶದ ಪ್ರತಿಭೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಲಿಕ್ಕೆ ಸಾಧ್ಯ ಆಯಿತು. ರೂರಲ್ ಕರ್ನಾಟಕದಲ್ಲಿ ಸೈನ್ಸ್ ಕಾಲೇಜುಗಳು ಬರಲಾಗಿ ನಮ್ಮ ದೇಶದ ಇವತ್ತಿನ ಪ್ರಗತಿಗೆ ಕಾಂಟ್ರಿಬ್ಯೂಷನ್ ಕೊಡಲಿಕ್ಕೆ ಸಾಧ್ಯ ಆಯಿತು. ಹಳ್ಳಿಗಳನ್ನ ನೆಗ್ಲೆಕ್ಟ್ ಮಾಡಿದಂಥ ಕಾಲಘಟ್ಟದಲ್ಲಿ ಈ ಕಾಲದಲ್ಲಿ ಹಳ್ಳಿಗಳನ್ನು ಕೂಡ ದೇಶದ ಅಭಿವೃದ್ಧಿಯ ಪಥಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಈ ಎಲ್ಲ ಕಾರ್ಯಗಳು ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದವೆ. In the light of this, I have been congratulating our Union Minister Mansukh Mandaviya for having given such a great contribution to for our Mandya. ಮತ್ತು ಕುಮಾರಣ್ಣ ಅವರು ಈ ವ್ಯವಸ್ಥೆಯನ್ನ ನಮ್ಮ ಮಂಡ್ಯಕ್ಕೆ ತಂದದ್ದಕ್ಕೆ ಅವರಿಗೂ ಕೂಡ ನಮ್ಮ ಮಂಡ್ಯ ಜಿಲ್ಲೆಯ ಜನಗಳ ಪರವಾಗಿ ಧನ್ಯವಾದಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. ಭಕ್ತಿಪೂರ್ವಕ ನಮನಗಳು. ಗುರುಗಳ ಒಂದು ಹಿತನುಡಿಯ ಒಂದು ರೀತಿಯ ಆಶೀರ್ವಾದವಿದ್ದಂತೆ ನಮ್ಮೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಪರಮ ಪೂಜ್ಯ ಜಗದ್ಗುರುಗಳಿಗೆ ಸಮರ್ಪಿಸುತ್ತಾ ಜೈ ಶ್ರೀ ಗುರುದೇವ್ ಎಂದೆನ್ನುತ್ತಾ ನಾವೆಲ್ಲರೂ ಕಾತರರಾಗಿ ಕಾಯ್ತಿರುವಂತಹ ಒಂದು ಸುಕ್ಷಣ. ನೀವೆಲ್ಲರೂ ಯಾರ ಮಾತಿಗಾಗಿ ಕಾಯ್ತಿದ್ದೀರಾ ನನಗೆ ಗೊತ್ತು. ಮಂಡ್ಯ ಮಂದಿಗೆ ಇವತ್ತು ಮರೆಯಲಾಗದಂತಹ ದಿನ. ಒಂದು ವಿಶೇಷ ಚೇತನರಿಗೆ ವಿವಿಧ ರೀತಿಯಲ್ಲಿ ಸೌಲಭ್ಯಗಳನ್ನ ಕೊಡ್ತಾ, ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಮಂಡ್ಯ ಹೈಕ್ಳು ಭಾರತ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಮಿನುಗಬೇಕು ಅನ್ನೋ ಕಾರಣಕ್ಕೆ ಇವತ್ತು ನೀವೇನು ನೋಡ್ತಾ ಇದ್ದೀರಾ, ಖೇಲೋ ಇಂಡಿಯಾ ವೈಬ್ರೆಂಟ್ ಮಂಡ್ಯ ಹಿಂದಿರುವಂತಹ ವ್ಯಕ್ತಿ ಮತ್ತು ಶಕ್ತಿ ನಮ್ಮ ಕುಮಾರಣ್ಣ. ಜೋರು ಚಪ್ಪಾಳಿಯೊಂದಿಗೆ ಬರ್ಮಾಡ್ಕೊಳ್ಳೋಣ. ಅವರ ನಲ್ನುಡಿಗಳನ್ನ ಈಗ ಕೇಳೋಣ. ನಮ್ಮ ಹೆಮ್ಮೆಯ ಮಣ್ಣಿನ ಮಗ, ನಮ್ಮ ಪ್ರೀತಿಯ ಕುಮಾರಣ್ಣ ಅವರ ಶುಭ ನುಡಿಗಳನ್ನ ಕೇಳುವಂತಹ ಸಮಯ. ಮಂಡ್ಯ ಜಿಲ್ಲೆಯ ಕೃಷಿ ವಿಶ್ವವಿದ್ಯಾನಿಲಯದ ಈ ಒಂದು ಆವರಣದಲ್ಲಿ ಪರಮ ಪೂಜ್ಯ ಚುಂಚನಗಿರಿ ಕ್ಷೇತ್ರದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಕೇಂದ್ರದ ಮಂತ್ರಿಗಳಾಗಿ
ಹಲವಾರು ಇಲಾಖೆಗಳನ್ನು ಕಳೆದ 15 ವರ್ಷಗಳಲ್ಲಿ ದೇಶದ ಅಭಿವೃದ್ಧಿಗೆ ನಿರ್ವಹಣೆ ಮಾಡಿರ್ತಕ್ಕಂಥ our dynamic minister. I am watching in the cabinet every day, every week. Prime Minister has given him several directions to solve several problems. I congratulate him and my personal regards to Mansukh Mandaviya ji for my request. He immediately taken the decision to allot Khelo India program in Mandya district. For that reason only, I have to express my regards in front of my brothers and sisters of Mandya. Today I invited him to participate in the Foundation Stone program with several political activities. He ultimately agreed to come here and put the foundation stone for this program. For that I am very grateful to him. Even as a medical education and chemical fertilizer department, when he was given the responsibility, he has done good work to the country, to the farming community. ಇವತ್ತು ನಾನು ಬರಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಕರ್ನಾಟಕದಲ್ಲಿರ್ತಕ್ಕಂಥ ಒಕ್ಕಲಿಗ ಸಮಾಜ, ಗುಜರಾತ್ನಲ್ಲಿರ್ತಕ್ಕಂಥ ಪಟೇಲ್ ಸಮಾಜ, ನಾವೆಲ್ಲ ಒಂದೇ ಸಮಾಜ, ಒಂದೇ ಜಾತಿಗೆ ಸೇರಿರ್ತಕ್ಕಂಥವ್ರು ಅಂತಕ್ಕಂಥದ್ದನ್ನು ನನ್ನ ಜೊತೆಯಲ್ಲಿ ಅವರ ಭಾವನೆಗಳನ್ನೇ ಹಂಚ್ಕೊಂಡ್ರು. ಅದು ನಿಜಕ್ಕೂ ಅವರಲ್ಲಿರ್ತಕ್ಕಂಥ ರೈತ ಸಮುದಾಯ, ನಾವು ಒಕ್ಕಲಿಗರು ಅಂದರೆ ರೈತ ಸಮುದಾಯ ಅಂತಕ್ಕಂಥದ್ದನ್ನು ನಾವು ನೆನೆಸ್ಕೋತೀವಿ. ಗುಜರಾತ್ನಲ್ಲಿ ಪಟೇಲ್ ಸಮಾಜ ಏನಿದೆ, ಕರ್ನಾಟಕದಲ್ಲಿರ್ತಕ್ಕಂಥ ಒಕ್ಕಲಿಗ ಸಮಾಜ, ಗುಜರಾತ್ನ ಪಟೇಲ್ ಸಮಾಜ ಎರಡೂ ಒಂದೇ ಜಾತಿಗೆ ಸಂಬಂಧಪಟ್ಟಂಥದ್ದು ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ಪ್ರಥಮವಾಗಿ ತರ್ತಾ, ಬಹುಶಃ ಆ ಒಂದು ಭಾವನಾತ್ಮಕ ಸಂಬಂಧದಲ್ಲೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಾರೆ, ಮನಸ್ಸು ತುಂಬಿ ಮಾತನಾಡಿದ್ದಾರೆ. ಈ ಸಭೆಯಲ್ಲಿ ನೀವು ಸಹ ಅವರ ಭಾವನೆಗಳನ್ನು ಇಂಗ್ಲಿಷ್ನ ಭಾಷೆಯಲ್ಲಿ ಮಾತನಾಡಿದ್ರು ಸಮಚಿತ್ತವಾಗಿ ಕೇಳಿದ್ದೀರಿ, ಮುಕ್ತವಾಗಿ. ಇವತ್ತಿನ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಹಲವಾರು ನಮ್ಮ ಕಂಪನಿಗಳ ಮಾಲೀಕರೇನಿದ್ದಾರೆ, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಇಒಗಳೇನಿದ್ದಾರೆ, ಅವರೆಲ್ಲ ಈ ವೇದಿಕೆ ಮೇಲಿದ್ದಾರೆ. ವಿಶೇಷವಾಗಿ ನನ್ನ ಇಲಾಖೆಗೆ ಸೇರಿರ್ತಕ್ಕಂಥ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ, ನಮ್ಮ TVS ಕಂಪನಿಯ ಸಿಇಒಗಳು, ಇನ್ಫೋಸಿಸ್ ಕಂಪನಿಯ ಸಿಇಒಗಳಿರ್ಬೋದು, ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು, ನಮ್ಮ HMTಯ CMD ಇರ್ಬೋದು, ನಮ್ಮ ಹಿಂದೂಜಾ ಕಂಪನಿಯ ವ್ಯಕ್ತಿಗಳಿರ್ಬೋದು, ಹೀಗೆ ಹಲವಾರು ನಾಡಿನಲ್ಲಿ ಹಲವಾರು ರೀತಿಯ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಪ್ರಮುಖರಿಗೆ ಸನ್ಮಾನವನ್ನು ಸಹ ಈ ವೇದಿಕೆ ಮೇಲೆ ಮಾಡಲಿಕ್ಕೆ ಕಾರಣ, ಅಲ್ಲಿ ನನಗೆ ಬಹಳ ಅತ್ಯಂತ ಪ್ರಿಯವಾಗಿರ್ತಕ್ಕಂಥವ್ರು ಸುಮಾರು 380ಕ್ಕೂ ಹೆಚ್ಚಿನ ನನ್ನ ವಿಕಲಚೇತನ ಅಣ್ಣ ತಮ್ಮಂದರೇನಿದ್ದಾರೆ, ಕಳೆದ 1 ವರ್ಷದಿಂದ ನನಗೆ ಪ್ರತಿನಿತ್ಯ ಅರ್ಜಿಗಳನ್ನು ಕೊಡ್ತಾನೇ ಇದ್ರು, ಈ ಟ್ರೈಸೈಕಲ್ಗಳು ಬೇಕು ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮದ ಜೊತೆಗೆ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಬಹುಶಃ ಸುಮಾರು ಒಂದೊಂದು ವೆಹಿಕಲ್ಗೆ 1.5 ಲಕ್ಷ ರೂಪಾಯಿಗಳಾಗುತ್ತೆ. 380 ಜನಕ್ಕೆ ಇವತ್ತು ನಾವು ನೀಡ್ತಾ ಇದ್ದೇವೆ. ಅದಕ್ಕೆ TVS ಕಂಪನಿ ಪ್ರಮುಖವಾಗಿ ನಮ್ಮ ಒಂದು ಮನವಿಗೆ ಕೈ ಜೋಡಿಸಿದ್ದಾರೆ ಅಂತಕ್ಕಂಥದ್ದನ್ನು ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮಂಡ್ಯದ ಸುಮಾರು 600 ಶಾಲೆಗಳಿಗೆ ಕಂಪ್ಯೂಟರ್ಗಳನ್ನು ಕೊಡ್ತಕ್ಕಂಥ ನಿರ್ಧಾರ ಏನು ಮಾಡಿದ್ದಾರೆ ನಮ್ಮ ಇನ್ಫೋಸಿಸ್ ಕಂಪನಿ, ಆ ಟ್ರಸ್ಟ್ನ ಮುಖಾಂತರ
ಅವರಿಗೂ ನನ್ನ ಅಭಿನಂದನೆಗಳನ್ನು ಪ್ರಥಮವಾಗಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರುಗಳು ಪುಟ್ಟರಾಜು ಅವರು, ತಮ್ಮಣ್ಣ ಅವರು, ಮಂಜು ಅವರು, ಅಲ್ಲಿಂದ ರಾಮಚಂದ್ರ ಅವರು, ಸುರೇಶ್ ಗೌಡರು, ಅಂದಾನಿ ಅವರು, ಇವರೆಲ್ಲರೂ ಬಹುಶಃ ನಿಮಗೆ ಸ್ವಲ್ಪ ತೊಂದರೆ ಕೊಟ್ಟಿದ್ದಾರೆ ಇವತ್ತು. ಆದರೆ ಅದನ್ನು ತೊಂದರೆ ಅನ್ಕೊಳ್ಳೋದು ಬೇಡ. ನಾನು ನಿಮ್ಮ ಜೊತೆಯಲ್ಲಿ ಕೆಲವು ನನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದಕ್ಕೆ ಅವರು ನಿಮ್ಮಗಳನ್ನು ಈ ಒಂದು ಸಮಾರಂಭಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಪುಟ್ಟರಾಜವರು ಮಾತನಾಡಬೇಕಾದರೆ ಒಂದು ಮಾತು ಹೇಳುದು. ನಾನು ಪ್ರಥಮವಾಗಿ ನಿಮ್ಮೆಲ್ಲರಿಗೆ ಮುಂದಿನ ವಾರ ಬರ್ತಕ್ಕಂಥ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಈ ವರ್ಷ ಯಾವುದೇ ರೀತಿಯಲ್ಲಿ ನಮ್ಮ ರೈತ ಬಂಧುಗಳಿಗೆ ಅವರ ಕೃಷಿ ಚಟುವಟಿಕೆಗಳಿಗೆ ಸಮಸ್ಯೆಗಳಿಲ್ಲದೆ ಸಮೃದ್ಧಿಯಾಗಿ ನಮ್ಮ ರೈತರು ಬದುಕಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ಇವತ್ತು ತಾಯಿ ಚಾಮುಂಡೇಶ್ವರಿಗೆ ನಾನು ಪ್ರಾರ್ಥನೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ತಾವೆಲ್ಲ ಏನಿವತ್ತು ಯಶಸ್ಸುಗೊಳಿಸಿದ್ದೀರಿ, ಎಲ್ಲ ನನ್ನ ತಂದೆ ತಾಯಂದಿರು, ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸಾರಾ ಮಹೇಶ್ ಅವರ ಹೆಸರನ್ನ ಮರೆತೆ ಸಾರಾ ಮಹೇಶ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಪ್ರಮುಖವಾದಂಥ ವ್ಯಕ್ತಿ ನಮ್ಮ ಕೇಂದ್ರ ಸಚಿವರು, ನನ್ನ ಆತ್ಮೀಯರೇನಿದ್ದಾರೆ, ಅವರ ಒಂದು ಖೇಲೋ ಇಂಡಿಯಾ ಯೋಜನೆ ಬಹುಶಃ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಯುವ ಶಕ್ತಿಗೆ ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥದ್ದು ಈ ಒಂದು ಯುವಜನ ಇಲಾಖೆಯಲ್ಲಿ ಅವರ ಕಾರ್ಯ ಏನು ನಡೀತಾ ಇದೆ. ಇಡೀ ದೇಶದಲ್ಲಿ ಇವತ್ತು ನಮ್ಮ ಯುವಕರಿಗೆ ಕ್ರೀಡೆಗಳಲ್ಲಿ ಪ್ರೋತ್ಸಾಹವನ್ನು ತುಂಬಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಕೊಟ್ಟಿರ್ತಕ್ಕಂಥ ಸೂಚನೆಗಳನ್ನು ಅತ್ಯಂತ ಯಶಸ್ವಿಯಾಗಿ ದೇಶದ ಯುವಕರಿಗೆ ಕೊಡ್ತಾ ಇದ್ದಾರೆ. ಇವತ್ತು ಬಹುಶಃ ಕರ್ನಾಟಕಕ್ಕೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ಬೋದು, ಆದರೆ ಪ್ರತಿಯೊಂದು ಸಂದರ್ಭದಲ್ಲಿ ಉತ್ತರ ಇಂಡಿಯಾದ ಹಲವಾರು ಭಾಗದಲ್ಲಿ ಅವರ ಒಂದು ವೈಯಕ್ತಿಕವಾದಂಥ ಪ್ರೋತ್ಸಾಹವನ್ನು ಯುವಕರಿಗೆ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಅಭಿನಂದನೀಯವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದ ಬಗ್ಗೆ ಅವರಿಗೆ ವಿಶೇಷವಾದಂಥ ಮಮತೆಯೂ ಸಹ ಇದೆ ಅನ್ನೋದಕ್ಕೆ ಕಾರಣ ಸನ್ಮಾನ್ಯ ದೇವೇಗೌಡರ ಒಂದು ಸುದೀರ್ಘವಾದಂಥ ರಾಜಕಾರಣದಲ್ಲಿ ಅವರ ನಡವಳಿಕೆಗಳನ್ನು ಹತ್ತಿರದಿಂದ ಏನು ಗಮನಿಸಿದ್ದಾರೆ, ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ಬಗ್ಗೆ ಅವರಿಗೆ ವಿಶೇಷವಾದಂಥ ಅಭಿಮಾನ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತಿನ ಈ ಒಂದು ಕಾರ್ಯಕ್ರಮ ಮಂಡ್ಯ ಜಿಲ್ಲೆಯ ಜನತೆಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾನು ಈ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯನಾದರೆ ಜಿಲ್ಲೆಗೆ ಕೆಲವು ಅನುಕೂಲಗಳಾಗಬಹುದು ಅಂತಕ್ಕಂಥ ನಂಬಿಕೆಯಿಂದ ನನಗೇನು ಚುನಾವಣೆಯಲ್ಲಿ ಮತ ಕೇಳಲಿಕ್ಕೆ ಬರದೇ ಇದ್ರೂ ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಸ್ನೇಹಿತರ ಒಂದು ಶ್ರಮ ದುಡಿಮೆಯಲ್ಲಿ ಈ ಜಿಲ್ಲೆಯ ಜನತೆ ನನಗೇನು ಆಶೀರ್ವಾದ ಮಾಡಿದ್ದೀರಿ, ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ನನ್ನ ಬಗ್ಗೆ ಸ್ವಲ್ಪ ಮನಸ್ಸಿನಲ್ಲಿ ನೋವಿರ್ತಕ್ಕಂಥದ್ದು, ನಾವು ಕುಮಾರಣ್ಣಿಂದ ಬಹಳ ಮಂಡ್ಯ ಜಿಲ್ಲೆಗೆ ನಿರೀಕ್ಷೆ ಇಟ್ಕೊಂಡಿದ್ವು, ಇನ್ನೂ ನಮ್ಮ ನಿರೀಕ್ಷೆಗೆ ತಲುಪ್ತಾ ಇಲ್ವಲ್ಲ ಅಂತಕ್ಕಂಥದ್ದು ಕೆಲವರಲ್ಲಿ ಇದೆ, ನಿಮ್ಮಲ್ಲಿ ಇದೆ, ನನಗೆ ಗೊತ್ತಿದೆ ನನಗೆ. ಆದರೆ ನಾನು ಜಿಲ್ಲೆಯ ಜನತೆಯನ್ನು ಮರೆಯವನಲ್ಲ. ಯಾವ ಟೀಕೆ ಟಿಪ್ಪಣಿಗಳಿಗೂ ನಾನು ಉತ್ತರ ಕೊಡಬೇಕಾಗಿಲ್ಲ. ಇವತ್ತು ನಮ್ಮ CSR ಫಂಡ್ ಮುಖಾಂತರ ಸುಮಾರು 97 ಕೋಟಿ ಹಣದ ಈಗಾಗಲೇ ಕಾರ್ಯಕ್ರಮಗಳಿಗೆ ಯೋಜನೆಯನ್ನು ರೂಪಿಸಿದ್ದೇವೆ. ಶಾಲಾ ಕಟ್ಟಡಗಳಿಗೆ, ಐಮಾಸ್ಕ್ ಲೈಟ್ಗಳಿಗೆ, ಅಲ್ಲಿಂದ ಹಲವಾರು ರೀತಿಯ ನಮ್ಮ KV ಶಂಕರೇಗೌಡರು ಕಟ್ಟಂಥ ಹಳೆಯ ಒಂದು ಮಂಡ್ಯ ಸರ್ಕಲ್ ಇರ್ತಕ್ಕಂಥ ಮದ್ದೂರು ಸಂಜಯ್ ಥಿಯೇಟರ್ ಸರ್ಕಲ್ ಇರ್ತಕ್ಕಂಥ ಆ ರೈತ ಸಂಘದ
ಒಂದು ಭವನ ಏನಿದೆ ಅದನ್ನು ಸುಮಾರು 5 ಕೋಟಿ ವೆಚ್ಚದಲ್ಲಿ ಪುನರ್ ನವೀಕರಣ ಮಾಡ್ತಾ ಇರ್ತಕ್ಕಂಥದ್ದು ಇರ್ಬೋದು. ಮಂಡ್ಯ ಜಿಲ್ಲೆಗೆ ಹಲವಾರು ರೀತಿಯ ಯೋಜನೆಗಳನ್ನು ತರ್ತಾ ಇದ್ದೇನೆ. ಒಂದು ನಿಮ್ಮೆಲ್ಲರಲ್ಲಿ ಇರ್ತಕ್ಕಂಥದ್ದು ಕೈಗಾರಿಕೆ. ಇವತ್ತು ಮುಂದಿನ ಯುಗಾದಿಯನ್ನು ನೀವೇನು ಆಚರಣೆ ಮಾಡ್ತಾ ಇದ್ದೀರಿ, ಪರಮಪೂಜ್ಯ ಸ್ವಾಮೀಜಿಯವರು ಈ ವೇದಿಕೆ ಮೇಲೆ ಏನು ಉಪಸ್ಥಿತರಿದ್ದಾರೆ, ಮಂಡ್ಯ ಜಿಲ್ಲೆಯಲ್ಲಿ ನಿಮ್ಮ ಒಂದು ನಿರೀಕ್ಷೆ ಕೈಗಾರಿಕೆಗಳು ಬೇಕು ಅಂತಕ್ಕಂಥದ್ದು ಏನಿದೆ, ಆ ನಿರೀಕ್ಷೆಯನ್ನು ಹುಸಿಗೊಳಿಸೋದಿಲ್ಲ. ಪ್ರಾಮಾಣಿಕವಾಗಿ ಮಂಡ್ಯ ಜಿಲ್ಲೆ ಅಷ್ಟೇ ಅಲ್ಲ, ಮಂಡ್ಯ ಜಿಲ್ಲೆಯ ಅಕ್ಕಪಕ್ಕದ ಜಿಲ್ಲೆಗಳ ಯುವಕರಿಗೂ ಸಹ ಉದ್ಯೋಗಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರದ ನಮ್ಮ ಇಲಾಖೆಯಿಂದಲೇ ನಮ್ಮ ಅಧಿಕಾರಿಗಳನ್ನು ಮನವೊಲಿಸಿ ಇವತ್ತು ಯಾವೊಂದು ಟೆಸ್ಟಿಂಗ್ ಸೆಂಟರ್ ಇದೆ ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ, ಅದನ್ನು ಇವತ್ತು ಮಂಡ್ಯ ಜಿಲ್ಲೆಯಲ್ಲೇ ತರಬೇಕು ಅಂತ ಹೇಳಿ ಈಗೇನು ನಮ್ಮ ಸ್ವಾಮೀಜಿಯವರು ಸ್ಟಾರ್ಟಪ್ಗಳ ಬಗ್ಗೆ ಹೇಳ್ತಾ ಇದ್ರು, ಹಲವಾರು ಇತ್ತೀಚಿನ ದಿನಗಳಲ್ಲಿ ಇನ್ನೂ ಸ್ಟಾರ್ಟಪ್ ಕಂಪನಿಗಳನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಮುಂದೆ ಏನು ಚರ್ಚೆ ಮಾಡ್ತಾ ಇದ್ದಾರೆ. 200 ಕೋಟಿ 300 ಕೋಟಿ ವೆಚ್ಚದ ಕೈಗಾರಿಕೆಗಳನ್ನು ಹಾಕ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ಸುತ್ತಿನ ಮಾತುಕತೆಗಳನ್ನೇನು ಮಾಡಿದ್ದಾರೆ ಸ್ಟಾರ್ಟಪ್ ಕಂಪನಿಗಳು. ಅವರಿಗೆ ಕೆಲವು ಪ್ರಧಾನಮಂತ್ರಿಗಳು ಇವತ್ತೇನು ಈ ದೇಶದ ಸಮಗ್ರ ಅಭಿವೃದ್ಧಿ, ಅದರಲ್ಲೂ ವಿಶೇಷವಾಗಿ ಈ ಪರಿಸರಕ್ಕೆ ಆಗಿರತಕ್ಕಂಥ ಹಾನಿಯನ್ನು ಸಂಪೂರ್ಣವಾಗಿ 2020ಕ್ಕೆ ನೆಟ್ ಝೀರೋಗೆ ತರಬೇಕು ಅಂತಕ್ಕಂಥದ್ದು ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ಅಚಲವಾದಂಥ ತೀರ್ಮಾನ ಏನಿದೆ, ಆ ನಿಟ್ಟಿನಲ್ಲಿ ಇವತ್ತು ಎಲೆಕ್ಟ್ರಿಕ್ ವೆಹಿಕಲ್ಗಳು ದೊಡ್ಡ ಮಟ್ಟದಲ್ಲಿ ಆಟೋಮೊಬೈಲ್ ಕಂಪನಿಗಳು ಇವತ್ತು ಮ್ಯಾನುಫ್ಯಾಕ್ಚರ್ಗೆ ಏನೋ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಆ ಟೆಸ್ಟಿಂಗ್ ಸೆಂಟರ್ ಒಂದೇ ಅಲ್ಲ, ಹಲವಾರು ಸ್ಟಾರ್ಟಪ್ಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಯನ್ನು ಮಾಡಿದ್ದೇನೆ. ನನಗೆ ವಿಶ್ವಾಸ ಇದೆ, ಆ ತಾಯಿ ಚಾಮುಂಡೇಶ್ವರಿಯ ದಯೆ, ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ನಿಮ್ಮ ಆಸೆಯನ್ನು ನಾನು ನೆರವೇರಿಸ್ಕೊಡ್ತೀನಿ. ಯಾವ ಮಾತುಗಳಿಗೆ ತಾವು ಕಿವಿ ಕೊಡಬೇಡಿ. ಇವತ್ತು ಯಾವೊಂದು ARA ಮುಖಾಂತರ ಸ್ಟಾರ್ಟಪ್ ಸೆಂಟರ್ ನಮ್ಮ ಏನೋ ಒಂದು ಇದನ್ನು ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದೇವೆ, ಟೆಸ್ಟಿಂಗ್ ಸೆಂಟ್ರು, ಎಲ್ಲರೂ ಎಕ್ಸೈಟ್ ಆಗಿದ್ದಾರೆ. ಯಾಕೆಂದರೆ ಇಲ್ಲಿ ತಯಾರು ಮಾಡ್ತಕ್ಕಂಥ ವಾಹನಗಳನ್ನು ಪೂನಾಗೆ ತೆಗೆದುಕೊಂಡು ಹೋಗಬೇಕು, ಇಲ್ಲ ಚೆನ್ನೈಗೆ ಹೋಗಬೇಕು. ಇಲ್ಲಿ ಟೆಸ್ಟಿಂಗ್ ಸೆಂಟರ್ ಇಲ್ಲ. ಆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಒಂದು ಟೆಸ್ಟಿಂಗ್ ಸೆಂಟರ್ನ ಪ್ರಾರಂಭ ಮಾಡಲೇಬೇಕು ಅಂತ ಹೇಳಿ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಅವರ ಒಂದು ಆಶೀರ್ವಾದದಲ್ಲಿ ಇವತ್ತು ಮಂಡ್ಯದಲ್ಲೇ ಆ ಒಂದು ಟೆಸ್ಟಿಂಗ್ ಸೆಂಟರ್ನ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಸುಮಾರು 1,000 ಕೋಟಿ ವೆಚ್ಚದಲ್ಲಿ ಕಾರ್ಯಕ್ರಮ ನಮ್ಮ ಇಲಾಖೆಯಿಂದಲೇ ಮಾಡ್ತಾ ಇದ್ದೇವೆ. ಅದರ ಮುಖಾಂತರ ಹಲವಾರು ಕೈಗಾರಿಕೆಗಳನ್ನು ತರಲಿಕ್ಕೆ ಏನು ಸಾಧ್ಯ ಇದೆ, MSME ಕಂಪನಿಗಳನ್ನು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಅವರಿಗೆ ಪ್ರೋತ್ಸಾಹ ಕೊಟ್ಟು, ನೀವೇನು ದೇವೇಗೌಡರ ಬಗ್ಗೆ ನನ್ನ ಬಗ್ಗೆ ಅಭಿಮಾನ ಇಟ್ಟು ನಾನು ಹಳ್ಳಿಗಳಿಗೆ ಬರದೇ ಇದ್ದರೂ ಅಷ್ಟು ದೊಡ್ಡ ಬಹುಮತದಲ್ಲಿ ಗೆಲ್ಲಿಸಿದ್ದೀರಿ, ನಿಮ್ಮ ಋಣವನ್ನು ತೀರಿಸ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ನಾನು ಹಿಂದೆ ಈ ಒಂದು ಮಂಡ್ಯ ಜಿಲ್ಲೆಯಲ್ಲಿ 200 ಕುಟುಂಬದಲ್ಲಿ ರೈತರ ಆತ್ಮಹತ್ಯೆ ಆದಾಗ ಪ್ರತಿ ಮನೆಗಳಿಗೆ ಭೇಟಿ ಕೊಟ್ಟಿದ್ದೇನೆ. ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ನಾಯಕರುಗಳೆಲ್ಲ ಸೇರಿ ನೆರವು ನೀಡಿದ್ದೇವೆ. ಆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೆ, ಯಾವುದೇ ಕಾರಣಕ್ಕೂ ಆತ್ಮಹತ್ಯೆಗೆ ಶರಣಾಗಬೇಡಿ. ನಾನು ಈ ರಾಜ್ಯದಲ್ಲಿ ಪುನಃ ಅಧಿಕಾರಕ್ಕೆ ಬಂದರೆ ನಿಮ್ಮ ಸಾಲವನ್ನು ಮನ್ನಾ ಮಾಡ್ತೀನಿ ಅಂತಕ್ಕಂಥ ಹೇಳಿದೆ. ಅವತ್ತು ಆಡಳಿತ ನಡೆಸ್ತಕ್ಕಂಥವ್ರು ಹೇಳಿದ್ರು, ಎಲ್ಲಿದೆ ದುಡ್ಡು, ಎಲ್ಲಿಂದ ತರ್ತಾನೆ, ಸುಳ್ಳು ಹೇಳ್ತಾ ಇದ್ದಾನೆ, ದುಡ್ಡು ಎಲ್ಲಿಂದ ತಂದು ಇವನು ಸಾಲ ಮನ್ನಾ ಮಾಡ್ಲಿಕ್ಕೆ ಸಾಧ್ಯ, ಇವನು ಅಧಿಕಾರಕ್ಕೆ ಬರಲ್ಲ, ಏನೋ ಇವ್ರ ಅಪ್ಪನಾಣೆ ಅಧಿಕಾರಕ್ಕೆ ಬರಲ್ಲ ಅಂತಕ್ಕಂಥ ಮಾತು ಹೇಳಿದ್ರು. ನನಗೆ ಸಂಪೂರ್ಣ ಬಹುಮತ ಬರಲಿಲ್ಲ. ಆದರೆ ಅವತ್ತು ಮಂಡ್ಯ ಜಿಲ್ಲೆಯ ಜನ ಇಲ್ಲೇನು ವೇದಿಕೆ ಮೇಲೆ ಕೂತಿದ್ದಾರೆ ನಮ್ಮ ಸ್ನೇಹಿತರು, ಒಂದೊಂದು ಕ್ಷೇತ್ರದಲ್ಲಿ 40-50 ಸಾವಿರ ಅಂತರದ ಬಹುಮತ ಕೊಟ್ಟು 7 ಜನನ್ನೂ ನೀವು ಆಯ್ಕೆ ಮಾಡಿ ಕಳಿಸ್ಕೊಟ್ರಿ. ನಿಮ್ಮ ಶಕ್ತಿ ಈ ರಾಜ್ಯದ ಸುಮಾರು 25 ಲಕ್ಷಕ್ಕೂ ಹೆಚ್ಚಿನ ರೈತ ಕುಟುಂಬಗಳಿಗೆ ಸಾಲ ಮನ್ನಾದ ಹಣ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ನಾವು ಅನುಷ್ಠಾನಕ್ಕೆ ತಂದಿದ್ರೆ, ಅದು ಪ್ರಥಮವಾಗಿ ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಂದರಿಗೆ ಈ ಗೌರವ ಸಲ್ಲಬೇಕು ಅಂತಕ್ಕಂಥದ್ದನ್ನು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ.
ಅದೇ ರೀತಿಯಲ್ಲೇ ಇವತ್ತೇನು ನಿಮ್ಮ ಒಂದು ದೊಡ್ಡ ಮಟ್ಟದಲ್ಲಿ ಕೈಗಾರಿಕೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ. ಇನ್ನೂ ಪಾಪ ನಮ್ಮ ಜಿಲ್ಲಾಧಿಕಾರಿಗಳಿದ್ದಾರೆ ಇಲ್ಲೇ, ನಾನು ಅವ್ರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸಬೇಕು. ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು, ಸಿಇಒ, ಇವರೆಲ್ಲರೂ ಕಳೆದ ಒಂದು ವಾರದಿಂದ ಹಲವಾರು ರೀತಿಯ ಸಮಸ್ಯೆಗಳ ನಡುವೆ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಆಡಳಿತ, ಜಿಲ್ಲಾ ಆಡಳಿತ, ಪೊಲೀಸ್ ಇಲಾಖೆ ಎಲ್ಲ ರೀತಿಯ ಸಹಕಾರ ಏನು ಕೊಟ್ಟಿದ್ದಾರೆ, ಅವ್ರಿಗೂ ಸಹ ನಾನೀಗ ಅಭಿನಂದನೆ ಸಲ್ಲಿಸಬೇಕು. ಅವರೆಲ್ಲರೂ ಇವತ್ತು ಯಾವ ಕೈಗಾರಿಕೆಗಳ ಅಭಿವೃದ್ಧಿಗೆ ಒಂದು ಜಾಗದ ಅವಶ್ಯಕತೆ ಇದೆ, ರಾಜ್ಯ ಸರ್ಕಾರಕ್ಕೂ ಪತ್ರ ಬರೆದಿದ್ದೇನೆ. ಮುಖ್ಯಮಂತ್ರಿಗಳವರ ಬಜೆಟ್ನಲ್ಲಿ ಹೇಳಿದ್ದಾರೆ, ಮಂಡ್ಯದಲ್ಲಿ 100 ಎಕರೆ ಭೂಮಿಯನ್ನು ಕೈಗಾರಿಕೆ ಅಭಿವೃದ್ಧಿಗೆ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಪುಸ್ತಕದಲ್ಲಿ, ಬಜೆಟ್ ಪುಸ್ತಕದಲ್ಲಿ. ನೋಡೋಣ ಅದು ಯಾವಾಗ ಕೊಡ್ತಾರೆ ಅಂತ ಹೇಳಿ ಕಾಯ್ತಾ ಇದ್ದೇನೆ. ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಯಾವ ಒಂದು ಭೂಮಿಯನ್ನು ಅವರು ಐಡೆಂಟಿಫೈ ಮಾಡ್ತಾರೆ, ಹೋಗಿ ಅದನ್ನು ನೀವು ಆ ಒಂದು ಕಾರ್ಖಾನೆಗಳನ್ನು ಹಾಕಲಿಕ್ಕೆ ಆ ಜಾಗಗಳು ಸರಿ ಇದೆಯಾ ಅಂತಕ್ಕಂಥದ್ದು ಒಂದು ವರದಿಯನ್ನು ಕೊಡಿ ಅಂತಕ್ಕಂಥದ್ದು ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಏನು ಸೂಚನೆ ಕೊಟ್ಟಿದ್ದೇನೆ. ಇವತ್ತಿನ ಈ ಒಂದು ಸಭೆಯಲ್ಲಿ, ಈ ಸಭೆಯನ್ನು ಏನು ನಾನೇನು ಬಂದು ಇಲ್ಲಿ ಪ್ರತಿನಿತ್ಯ ಇರಲಿಲ್ಲ, ನೀವೇ ಎಲ್ಲ ಈ ಜವಾಬ್ದಾರಿಯನ್ನು ತಗೊಂಡು ಇಂಥ ಒಂದು ದೊಡ್ಡ ಸಭೆಯನ್ನು ಮಾಡಿದ್ದೀರಿ. ಇವತ್ತು ನಿಮಗೆ ನಿಜಕ್ಕೂ ನನ್ನ ಹೃದಯಪೂರ್ವಕವಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಕ್ಕಂಥದ್ದು ನನ್ನ ಕರ್ತವ್ಯ. ನಾನು ಒಂದು ಮಾತು ಇವತ್ತೇನು ನಮ್ಮ ಪರಮ ಪೂಜ್ಯರ ಸನ್ನಿಧಾನದಲ್ಲಿ ಹೇಳಿದ್ದೇನೆ, ಮಂಡ್ಯ ಜಿಲ್ಲೆಗೆ ನನಗೆ ಧೈರ್ಯ ಇದೆ, ನಿಮ್ಮ ಆಸೆ ನೆರವೇರಿಸ್ಕೊಡ್ತೀನಿ. ನಿಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಕುಮಾರಣ್ಣ ಅಂತಕ್ಕಂಥದ್ದನ್ನು ನೆಲೆಯೂರ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಒಂದು ನಿರೀಕ್ಷೆಗಳನ್ನು ಮುಟ್ಟುತ್ತೇನೆ ಅಂತಕ್ಕಂಥ ನಂಬಿಕೆ ನನಗಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಏನು ಬಂದಿದ್ದೀರಿ, ಪುಟ್ಟರಾಜಣ್ಣವರು, ನಮ್ಮ ಸ್ನೇಹಿತರು ಎಲ್ಲರೂ ಇವತ್ತು ಯುಗಾದಿಯ ಹಬ್ಬವನ್ನು ಮುಂದಿನ ದಿನಗಳಲ್ಲಿ ಆಚರಣೆ ಮಾಡ್ತೀರಿ. ಉತ್ತಮವಾದಂಥ ರೀತಿಯ ಒಂದು ಒಬ್ಬಟ್ಟಿನ ಊಟ, ನಮ್ಮ ಹಳ್ಳಿಯ ಊಟ, ಅದನ್ನು ಎಲ್ಲರೂ ಮಾಡಬೇಕು ಅಂತಕ್ಕಂಥದ್ದು ಅವರೆಲ್ಲರ ಆಸೆ ಏನಿದೆ. ಆ ಆಸೆಯ ಪ್ರಕಾರ ನೀವೆಲ್ಲರೂ ಊಟವನ್ನು ಮಾಡಿ ಹೊರಡಬೇಕು ಅಂತಕ್ಕಂಥದ್ದನ್ನು ಹೇಳಿ, ಈ ಒಂದು ಸಂದರ್ಭದಲ್ಲಿ ಪುನಃ ಇವತ್ತೇನು 15 ಕೋಟಿ ವೆಚ್ಚದಲ್ಲಿ ಮಾಡ್ತಾ ಇದ್ದೇವೆ, 14 ಕೋಟಿ ವೆಚ್ಚದಲ್ಲಿ, ಅದು ಸಣ್ಣ ಪ್ರಮಾಣದಲ್ಲಿ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಹಲವಾರು ರೀತಿಯ ಒಂದು ಖೇಲೋ ಇಂಡಿಯಾದ ಕಾರ್ಯಕ್ರಮಗಳಿಗೆ CSR ಫಂಡ್ಗಳ ಮುಖಾಂತರ ಮಂಡ್ಯ ಜಿಲ್ಲೆ ಅಲ್ಲ, ಅಕ್ಕಪಕ್ಕದ ಜಿಲ್ಲೆಯಿಂದಲೂ ಯುವಕರು ಇಲ್ಲಿ ಬಂದು ಹಲವಾರು ರೀತಿಯ ಕ್ರೀಡೆಯಲ್ಲಿ ಪ್ರೋತ್ಸಾಹವನ್ನು ಪಡೆಯತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಮನ್ಸುಖ್ ಮಾಂಡವ್ಯ ಅವರ ಒಂದು ಭಾವನೆ ಏನಿದೆ, ಇವತ್ತು ಯುವಕರು ಬೆಳಿಬೇಕು, ನಮ್ಮ ದೇಶದ ಕೀರ್ತಿಯನ್ನು ಎತ್ತಬೇಕು ಅಂತಕ್ಕಂಥದ್ದು. ಈಗಾಗಲೇ ನೀವು ನೋಡ್ತಾ ಇದ್ದೀರಿ, ಕ್ರಿಕೆಟ್ನ ಒಂದು ಕ್ರೀಡೆಯಲ್ಲಿ ಮಹಿಳಾ ಶಕ್ತಿ, ನಾರಿ ಶಕ್ತಿಯ ಒಂದು ವಿಶ್ವದಲ್ಲೇ ಖ್ಯಾತಿಯನ್ನು ಪಡಿತಾ ಇರತಕ್ಕಂಥ ನಿಟ್ಟಿನಲ್ಲಿ ವರ್ಲ್ಡ್ ರೆಕಾರ್ಡ್ ಏನು ಮಾಡ್ತಾ ಇದ್ದಾರೆ. ಇವತ್ತು ಮೊನ್ನೆ ನಡೆದಂಥ T20 ಕಪ್ನಲ್ಲೂ ಸಹ ನಮ್ಮ ಪುರುಷ ಕ್ರೀಡಾಪಟುಗಳು ಏನು ಕ್ರೀಡೆಯಲ್ಲಿ ಗೆದ್ದಿದ್ದಾರೆ ಕ್ರಿಕೆಟ್ನಲ್ಲಿ, ಮುಂದಿನ ದಿನಗಳಲ್ಲಿ ಅದು ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶೆ ಏನಿದೆ. ಈ ಒಂದು ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ. ಅದ್ರ ಜೊತೆಗೆ ನಮ್ಮ ಪ್ರಮುಖವಾಗಿ ಮರೆತು ಬಿಟ್ಟಿದ್ದೆ ನಮ್ಮ VC ಅವರು ನಾರಾಯಣ್. ಸೊ ದಯವಿಟ್ಟು ನಿಮ್ಮೆಲ್ಲರ ಗಮನಕ್ಕೆ ಪರಮ ಪೂಜ್ಯ ಜಗದ್ಗುರುಗಳು ಕುಮಾರಣ್ಣ ಅವರು ಮತ್ತು ಮಾಂಡವ್ಯ ಸರ್ ಅವರು ಕೇಂದ್ರ ಸಚಿವರು, ದಯವಿಟ್ಟು ಅವರು ಮಾತ್ರ ಬರ್ತಾರೆ, ಮಿಕ್ಕವರೆಲ್ಲರೂ ವೇದಿಕೆಯಲ್ಲೇ ಉಳಿತಾರೆ. ನಮ್ಮ ಪುಟ್ಟರಾಜು ಸರ್ ಹೇಳ್ತಾರೆ, ದಯಮಾಡಿ ಅಲ್ಲಿ ಸ್ವಾಮೀಜಿಯವರ ಜೊತೆಯಲ್ಲಿ ಇರುವ ಮಂತ್ರಿಗಳು 3 ಜನ ಹೋಗ್ತಕ್ಕಂಥದ್ದು, ನಮ್ಮ ಮುಖಂಡರು ಯಾರು ಅವ್ರ ಜೊತೆ ಹೋಗಬಾರ್ದು. ದಯಮಾಡಿ ಎಲ್ಲ ಅಂಗವಿಕಲರು ತಮ್ಮ ತಮ್ಮ ಸ್ಕೂಟರ್ಗಳ ಮೇಲೆ ಕೂತ್ಕೋಬೇಕು. ಚೇರಲ್ಲಿ ಏನು ಕೂತಿದ್ದೀರೋ ದಯಮಾಡಿ ಎಲ್ಲ ನಿಮ್ಮ ಸ್ಕೂಟರ್ಗಳ ಮೇಲೆ ಹತ್ತು ಕೂತ್ಕೋಬೇಕು. ನಿಮ್ಮ ಬಳಿ ಕುಮಾರಣ್ಣವರು ಮತ್ತೆ ಮಂಡ್ಯ ವಿಜಯವರು ಸ್ವಾಮೀಜಿಯವರ ನೇತೃತ್ವದಲ್ಲಿ ಬರ್ತಾ ಇದ್ದಾರೆ. ದಯಮಾಡಿ ಪ್ರೆಸ್ನವರು ಆ ಕಡೆ ಅವ್ರನ್ನ ಫೋಟೋ ಕ್ಲಿಕ್ ಮಾಡುವಂಥದ್ದನ್ನು ಮಾಡಬೇಕು. ನಮ್ಮೆಲ್ಲ ಮುಖಂಡರು ದಯಮಾಡಿ ಇಲ್ಲೇ ಇರಬೇಕು. ಅವ್ರು 3 ಜನ ಹೋಗ್ಲಿಕ್ಕೆ ಅಷ್ಟೇ ಅವಕಾಶ ಮಾಡಬೇಕು. ನಿಮಗೆ ಮೀಸಲಿಟ್ಟಿರುವಂತಹ ಜಾಗದಲ್ಲಿ ದಯಮಾಡಿ ಇರಬೇಕು. ಹಾಗೆ ಸ್ಕೂಟರ್ ಬಳಿ ಕುಳಿತಿರುವಂತಹ ಫಲಾನುಭವಿಗಳು, ಇವತ್ತೇನು ವಿಶೇಷ ಚೇತನರಿಗೆ ಕೊಡ್ತಿರುವಂತಹ ತ್ರಿಚಕ್ರ ವಾಹನ, ದಯವಿಟ್ಟು ಅವರು ನಿಮ್ಮ ವಾಹನಗಳ ಮೇಲೆ ಕುಳಿತುಕೊಳ್ಬೇಕಾಗಿ ಕೋರ್ಕೊಳ್ತಾ, ನಮ್ಮ ಪರಮ ಪೂಜ್ಯ ಗುರುಗಳು ಕುಮಾರಣ್ಣ ಅವರು ಡಾಕ್ಟರ್ ಮನ್ಸುಖ್ ಮಾಂಡವ್ಯಜಿ ಮಾತ್ರ ಬರಲಿದ್ದಾರೆ ನಿಮ್ಮ ಹತ್ರ. ದಯವಿಟ್ಟು ಮಿಕ್ಕವರೆಲ್ಲರೂ ಕೂಡ ಸಹಕರಿಸಬೇಕು. ಸವಿನಯ ಪ್ರಾರ್ಥನೆ. CSR ಫಂಡ್ ಕಾಂಟ್ರಿಬ್ಯೂಟರ್ಸ್ಗೆ ಒಂದು ದೊಡ್ಡ ಸಲ್ಯೂಟ್ ಹೇಳ್ತಾ, ನೋಡಿ ಬಂಧುಗಳೇ, ಸರ್ಕಾರ, ಕಾರ್ಪೊರೇಟ್ ಸೆಕ್ಟರ್ ಸಾಮಾಜಿಕ ಜವಾಬ್ದಾರಿ ಮತ್ತು
ಸಮಾಜದ ಅಭಿವೃದ್ಧಿಗೆ ಒಟ್ಟಿಗೆ ಸೇರಿ ಹೇಗೆ ಜನಸೇವೆಯನ್ನ ಮಾಡಬಹುದು ಅನ್ನೋದಕ್ಕೆ ಈ ಒಂದು ಅದ್ಭುತ ಉದಾಹರಣೆ ಸಾಕ್ಷಿಯಾಗ್ತಾ ಇದೆ. ಇಂದು ನಡೀತಿರುವಂತಹ ಈ ಕಾರ್ಯಕ್ರಮ ಕೇವಲ ಒಂದು ಕಾರ್ಯಕ್ರಮವಷ್ಟೇ ಅಲ್ಲ, ಸಮಾಜಮುಖಿ ಚಿಂತನೆಯ ಒಂದು ಸುಂದರ ಪ್ರತಿಬಿಂಬ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಮಾಜಕ್ಕೆ ಮರಳಿ ಕೊಡೋ ಮನೋಭಾವದಿಂದ ಹಲವಾರು ಪ್ರತಿಷ್ಠಿತ ಸಂಸ್ಥೆಗಳು ತಮ್ಮ CSR ಅಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಿಧಿಯ ಮುಖೇನ ಜನಪರ ಕಾರ್ಯಗಳಿಗೆ ಕೈ ಜೋಡಿಸಿರುವಂತದ್ದು ನಿಜಕ್ಕೂ ಶ್ಲಾಘನಾರ್ಹ ಸಂಗತಿ. ಈ ಮಹತ್ವದ ಕಾರ್ಯಕ್ಕೆ ಕೈ ಜೋಡಿಸಿರುವಂತಹ ಎಲ್ಲ ನಮ್ಮ ಪ್ರೀತಿಯ CSR ಫಂಡ್ ಕಾಂಟ್ರಿಬ್ಯೂಟರ್ಸ್ಗೆ ಮತ್ತೆ ಮತ್ತೆ ಧನ್ಯವಾದಗಳನ್ನ ನಮ್ಮ ಪ್ರೀತಿಯ ಸಕ್ಕರೆ ನಾಡಿನ ಅಕ್ಕರೆಯ ಮಂಡ್ಯ ಮಂದಿಯ ಪರವಾಗಿ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ, ಸಮಾಜದ ಪ್ರತಿಯೊಂದು ವರ್ಗದ ಜನರ ಬದುಕಿನ ಬಗ್ಗೆ ಕಾಳಜಿಯನ್ನ ಹೊಂದಿರುವಂತಹ ನಮ್ಮ ಪ್ರೀತಿಯ ಕುಮಾರಣ್ಣ ಅವರ ಪ್ರೇರಣೆ ಮತ್ತು ಮಾರ್ಗದರ್ಶನದಿಂದ ಈ ಕಾರ್ಯಕ್ರಮಗಳಿಗೆ ಒಂದು ಮಹತ್ವದ ಬಲ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ನೀವು ನೋಡ್ತಾ ಇದ್ದೀರಾ, ತ್ರಿಚಕ್ರ ವಾಹನದ ಮೇಲೆ ಎಲ್ಲರೂ ಸವಾರಿ ಮಾಡ್ತಾ ಕೂತಿದ್ದಾರೆ. ದೇಹಕ್ಕೆ ವೈಕಲ್ಯತೆ ಬಂದ್ರೆ ಪರವಾಗಿಲ್ಲ, ಮನೋವೈಕಲ್ಯ ಯಾರಿಗೂ ಇರಬಾರ್ದು. ನೀವ್ ಯಾರಿಗಿಂತ ಏನು ಕಮ್ಮಿ ಇಲ್ಲ. ವಿಶೇಷ ಚೇತನರಿಗೆ ಯಾರ ಅಯ್ಯೋ ಪಾಪ ಅನ್ನೋ ಕನಿಕರ ಬೇಕಾಗಿಲ್ಲ. ನಾವು ಸ್ವಾವಲಂಬಿಗಳು ಅಂತ ಮುಂದೆ ಸಾಗ್ಲಿಕ್ಕೆ ಒಂದು ಚಿಕ್ಕ ಅವಕಾಶ, ಒಂದು ಚಿಕ್ಕ ಸಹಾಯವನ್ನ ಮಾಡಿದ್ದಾರೆ. ಕನಿಕರ ಅಲ್ಲ, ನಮ್ಮ ಏಳ್ಗೆಗೆ ಸಹಕಾರ ಬೇಕು ಅಂತಿದ್ದವರ ಮನಸ್ಸು ಹೃದಯ ತುಂಬಿ ಬಂದಿರಬೇಕು. ಇವತ್ತು ತ್ರಿಚಕ್ರ ವಾಹನವನ್ನ ಕೊಡ್ತಾ ಯಾರ ಮೇಲೂ ಡಿಪೆಂಡ್ ಆಗದೆ ತಮ್ಮ ಪಾಡಿಗೆ ತಾವು ತಮ್ಮ ಗುರಿ ತಲುಪೋದಕ್ಕೆ ಹೋಗ್ಲಿಕ್ಕೆ 388 ಜನ ವಿಶೇಷ ಚೇತನರಿಗೆ ಇವತ್ತು ಸಾಂಕೇತಿಕವಾಗಿ ಕೆಲವರಿಗೆ ಕೀ ವಿತರಣೆಯನ್ನ ಮಾಡಲಾಗ್ತಿದೆ. ಎಲ್ಲಾ ವಿಶೇಷ ಚೇತನರ ಪರವಾಗಿ ನಿಮಗಿದು ವಂದನೆಗಳು. ನಿಮ್ಮ ಈ ಅದ್ಭುತವಾದ ಕೆಲಸಕ್ಕೆ ಒಂದು ಸಲಾಂ. ಎಲ್ಲ ನಮ್ಮ ಪ್ರೀತಿಯ ಕುಮಾರಣ್ಣ ಅವರಿಗೆ ಹಾಗೆ ಡಾಕ್ಟರ್ ಮನ್ಸುಖ್ ಮಾಂಡವಿಯಾಜಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, CSR ಫಂಡ್ ಕಾಂಟ್ರಿಬ್ಯೂಟರ್ಸ್ಗೆ ಒಂದು ದೊಡ್ಡ ಸಲ್ಯೂಟ್ ಅನ್ನ ಹಾಕ್ತಾ ಇದ್ದೇವೆ ನಾವು. ನಿಮ್ಮೆಲ್ಲರ ಸಹಕಾರಕ್ಕೆ ನಮ್ಮ ಸೇಲ್ ಕಂಪನಿಗೆ, TVS ಕಂಪನಿಗೆ, ಇನ್ಫೋಸಿಸ್ ಕಂಪನಿಗೆ, HMT ಕಂಪನಿಗೆ, ಹಿಂದೂಜಾ ಸಿಂಧಿ ಹಾಸ್ಪಿಟಲ್ ಅವರು ಉಚಿತವಾಗಿ ಆಂಬ್ಯುಲೆನ್ಸ್ ಅನ್ನ ನೀಡಿರುವಂತದ್ದು ಇವತ್ತು ಡೈರೆಕ್ಟರ್ ಆಫ್ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಗೆ, ಡಿಸ್ಟ್ರಿಕ್ಟ್ ಅಥಾರಿಟಿಗೆ ನೀಡಿದ್ದಾರೆ. ಹಾಗೆ ಸುಮಾರು 27 ಲಕ್ಷ ರೂಗಳಲ್ಲಿ ಕುಮಾರಣ್ಣವರಾಗಲೇ ಹೇಳ್ತಾ ಇದ್ರು ವಿಚಾರವನ್ನ, ಹಿಯರಿಂಗ್ ಏಡ್ ಇನ್ಸ್ಟ್ರೂಮೆಂಟ್ ಅನ್ನ ನೀಡಲಾಗ್ತಿದೆ. ಸಾಂಕೇತಿಕವಾಗಿ ಇವತ್ತು ಕೆಲವರಷ್ಟೇ ಬಂದಿದ್ದಾರೆ. ದಯಮಾಡಿ ಸಜ್ಜಾಗಿ ನಿಮ್ಗೆ ಕೊಟ್ಟಿರುವಂತಹ ಜಾಗಗಳಲ್ಲಿ ದಯವಿಟ್ಟು ನಿಲ್ಲಿ. ಈಗ ಮುಖ್ಯ ಅತಿಥಿಗಳು ನೀವು ಇರುವೆಡೆಗೆ ಬರ್ತಿದ್ದಾರೆ. ಹಿಯರಿಂಗ್ ಏಡ್ ಮೆಷಿನ್ ಅನ್ನ ಪಡೆದುಕೊಳ್ತಿದ್ದಾರೆ ಚಂದನ ವೆಂಕಟೇಶ್, ಯತಿನ್ ಗೌಡ ಯೋಗಾನಂದ್, ಶಿಲ್ಪಾ ಲಕ್ಷ್ಮೀಪತಿ, ರಮೇಶ್ ಬಾನು ಸೈಯದ್ ಅಲಿ, ನಿಸರ್ಗ ಕೆಂಚೇಗೌಡ, ಯೋಗರಾಜ್ ತಿಬ್ಬೇಗೌಡ ಹಾಗೆ ಸಂದೀಪ್ ಸೋಮಶೇಖರ್. ಸಾಂಕೇತಿಕವಾಗಿ 7 ಜನರಿಗೆ ನೀಡಲಾಗ್ತಾ ಇದೆ. ಎಲ್ಲರಿಗೂ ಶುಭವಾಗ್ಲಿ. ಯಾರಲ್ಲೂ ಕೀಳರಿಮೆ ಬರಬಾರ್ದು. ಎಲ್ಲರೂ ಸ್ವಾವಲಂಬಿಗಳಾಗಿ ಬದುಕಬೇಕು. ನಾವ್ ಯಾರಿಗೂ ಕಮ್ಮಿ ಇಲ್ಲ. ಹುಟ್ಟು ಹೇಗಾದ್ರೂ ಪರವಾಗಿಲ್ಲ, ಆದ್ರೆ ಅದನ್ನ ನಾವು ಹೇಗೆ ಜೀವನಕ್ಕೆ ದಾರಿ ಮಾಡ್ಕೊಳ್ತೀವಿ ಅನ್ನೋದಷ್ಟೇ ಮುಖ್ಯ. ಯಾರ ಕನಿಕರವನ್ನು ಕೂಡ ಅಪೇಕ್ಷಿಸದೆ ಛಲದಿಂದ ನಾನೇನಾದ್ರೂ ಸಾಧನೆಯನ್ನ ಮಾಡಬೇಕು ಅನ್ನೋ ವಿಶೇಷ ವ್ಯಕ್ತಿತ್ವದವರು ನಮ್ಮ ವಿಶೇಷ ಚೇತನರು ಅಂತ ನಾನು ಕೂಡ ಭಾವಿಸ್ತೇನೆ. ನಾನು ಪ್ರತಿ ಬಾರಿ ಹೇಳಿದ ಹಾಗೆ ಊನ ಮೈಗಾದ್ರೆ ಪರವಾಗಿಲ್ಲ, ಮನಸ್ಸಿಗೆ ಯಾವತ್ತೂ ಇರಬಾರ್ದು. ನಾನು ಸಾಧನೆ ಮಾಡೇ ಮಾಡ್ತೀನಿ. ಹಿರಿಯರು ಹೇಳಿದ ಹಾಗೆ ಓಡೋಕ್ಕಾದ್ರೆ ಓಡಿ, ಓಡಕ್ಕಾಗ್ಲಿಲ್ವಾ ಬಿರುಸಿನಿಂದ ನಡೆಯೋದಕ್ಕಾದ್ರೂ ಮುಂದಾಗಿ, ಅದು ಮಾಡೋದಕ್ಕಾಗ್ಲಿಲ್ವಾ ನಡಿಗೆಯನ್ನಾದ್ರೂ ಮಾಡಿ, ಅದು ಆಗ್ಲಿಲ್ವಾ ತೆಗೆದುಕೊಂಡಾದ್ರೂ ಗುರಿ
ಶಾಂತಿಯತ್ತ ಸಾಗಬೇಕು ಅನ್ನುವ ವಿಚಾರವನ್ನ ತಿಳಿಸ್ತಾ ಈಗ ಬಹುಶಃ ಕೀಗಳನ್ನ ವಿತರಿಸಿ ಆಗಿದೆ ಅಂತ ನಾನು ಭಾವಿಸ್ತೇನೆ. ತರುವಾಯ ಹಿಯರಿಂಗ್ ಏಡ್ ಮಷಿನ್ ಅನ್ನ ನೀಡಲಾಗುತ್ತೆ, ಕಂಪ್ಯೂಟರ್ಸ್, ಲ್ಯಾಪ್ಟಾಪ್ಸ್ ಗಳನ್ನ ಕೊಡಲಾಗುತ್ತೆ. ಅಲ್ಲಿ ಸಾಂಕೇತಿಕವಾಗಿ ನೀಡಲಾಗಿರುವಂತದ್ದು. ನಂತರದಲ್ಲಿ ನಿಮಗೆ ಕೀಗಳನ್ನ ವಿತರಿಸಲಾಗುತ್ತೆ. ದಯಮಾಡಿ ಸಾವಧಾನದಿಂದ ಸಹಕರಿಸಬೇಕಾಗಿ ಸಭೆಯ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ, ಯಾರೆಲ್ಲ ತ್ರಿಚಕ್ರ ವಾಹನ ಸ್ವೀಕರಿಸಿದ್ದೀರಾ? ಖುಷಿ ಆಯ್ತಾ? ಖುಷಿ ಆಯ್ತಾ? ಎರಡು ಕೈ ಮೇಲ್ ಮಾಡಿ ಕೊಡಿ, ಚಪ್ಪಾಳೆ ನೋಡೋಣ. ಅದೇ ಅವರಿಗೆ ಕೊಡುವಂತಹ ಒಂದು ಶುಭಾಶೀರ್ವಾದ. ಧನ್ಯವಾದಗಳು. ಈಗ ವೇದಿಕೆಯ ಮುಂಭಾಗದಲ್ಲಿ ಲ್ಯಾಪ್ಟಾಪ್ಸ್ ಗಳನ್ನ ನೀಡಲಾಗ್ತದೆ. ಸಾಂಕೇತಿಕವಾಗಿ ಲ್ಯಾಪ್ಟಾಪ್ಸ್ ಗಳನ್ನ ಪಡ್ಕೊಳ್ಳಲಾಗ್ತದೆ. ಶಾಲಾ ಮತ್ತು ಕಾಲೇಜಿನ ಮುಖ್ಯಸ್ಥರುಗಳು ಪಡ್ಕೊಳ್ತಿದ್ದಾರೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಮತ್ತು ಪ್ರೌಢಶಾಲೆ ವಿಸಿ ಫೋರಂನ ಪ್ರಮುಖರು ಬಂದಿದ್ದಾರೆ. ಈಗ ನೇರವಾಗಿ ಪರಮ ಪೂಜ್ಯ ಗುರುಗಳು, ಗಣ್ಯರು ಲ್ಯಾಪ್ಟಾಪ್ ವಿತರಣೆಯನ್ನ ಮಾಡಲಿಕ್ಕೆ ಬರ್ತಿದ್ದಾರೆ. ಸಾಂಕೇತಿಕವಾಗಿ ಸರ್ಕಾರಿ ಪ್ರೌಢಶಾಲೆ ಹೊಳಲು, ಸರ್ಕಾರಿ ಪ್ರೌಢಶಾಲೆ ಚಂದಗಾಲು, ಸರ್ಕಾರಿ ಪ್ರೌಢಶಾಲೆ ಗೊರವಾಲೆ, ಹಾಗೆ ಜಿಜಿಜೆಸಿ ಕಲ್ಲು ಕಟ್ಟಿಹ ಮಂಡ್ಯದ ಒಂದು ಕಾಲೇಜ್ಗೆ, ಹಾಗೆ ಜಿಟಿಸಿ ಕನ್ನಲಿ, ಜಿಎಚ್ಎಸ್ ಹೊಸಹಳ್ಳಿ, ಜಿಎಚ್ಎಸ್ ಸೊನಗನಹಳ್ಳಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಾಗಮಂಗಲ, ಮಂಡ್ಯದ ಕಲ್ಲು ಕಟ್ಟಡ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಇವರೆಲ್ಲರಿಗೂ ಕೂಡ ಲ್ಯಾಪ್ಟಾಪ್ ವಿತರಣೆಯನ್ನ ಸಾಂಕೇತಿಕವಾಗಿ ಮಾಡಲಾಗ್ತದೆ. ಇನ್ಫೋಸಿಸ್ ಸಂಸ್ಥೆಯ ಒಂದು ಇನಿಷಿಯೇಟಿವ್. ಶುಭವಾಗಲಿ. ಎಲ್ಲ ಮಕ್ಕಳ ಭವಿಷ್ಯ ಭವ್ಯವಾಗಿ ಬೆಳಗಲಿ ಅಂತ ಹಾರೈಸ್ತಾ, ಎಜುಕೇಶನ್ ಇಸ್ ಪವರ್ ಅನ್ನೋದನ್ನ ಮರಿಬಾರದು. ನಮ್ಮ ಮುಂದಿನ ಭವಿಷ್ಯ ಅಂದ್ರೆ ಅದು ನಮ್ಮ ಮಕ್ಕಳು. ಅತಿ ಹೆಚ್ಚು ಯುವ ಸಮುದಾಯವನ್ನ ಹೊಂದಿರುವಂತಹ ದೇಶ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶ. ಹಾಗಾಗಿ ಯುವ ಸಬಲೀಕರಣಕ್ಕೆ ಹೆಚ್ಚು ಮಾನ್ಯತೆಯನ್ನು ನೀಡಲಾಗ್ತದೆ. ಈಗ ಹಿಯರಿಂಗ್ ಏಡ್ ಮೆಷಿನ್ ಅನ್ನ ನೀಡಲಾಗ್ತದೆ. ಲಕ್ಷಾಂತರ ರೂಪಾಯಿ ಕೆಲವೊಮ್ಮೆ ಕೆಲವರಿಗೆ ತಗಲುತ್ತೆ. ಅಂದ್ರೆ ಅವರವರಿಗೆ ಕಸ್ಟಮೈಸ್ ಮಾಡಿಕೊಟ್ಟಿರುವಂತದ್ದು. ಚಂದನ ಡಾಕ್ಟರ್ ವೆಂಕಟೇಶ್ ಯತಿನ್ಗೌಡ, ಸನ್ ಆಫ್ ಯೋಗಾನಂದ, ಶಿಲ್ಪಾ ಲಕ್ಷ್ಮೀಪತಿ, ಇವರೆಲ್ಲರೂ ಮಂಡ್ಯದವರೇ. ರಮೇಶ್ ಬಾನು ಸೈಯದ್ ಅಲಿ, ನಿಸರ್ಗ ಕೆಂಚೇಗೌಡ ಮಳವಳ್ಳಿಯವರು, ಯೋಗರಾಜ್ ಅವರು ಪಾಂಡವಪುರದವರು, ಸಂದೀಪ್ ಇವರು ಕೂಡ ಬೂಕನಕೆರೆಯವರು. ಅವರಿಗೆ ಹಿಯರಿಂಗ್ ಏಡ್ ಮಿಷನ್ ನೀಡಲಾಗಿದೆ. ತರುವಾಯ ಲ್ಯಾಪ್ಟಾಪ್ ವಿತರಣೆಯನ್ನ ಮಾಡೋದಕ್ಕೆ ಮುಂದಾಗಲಿದ್ದಾರೆ. ಈಗ ಲ್ಯಾಪ್ಟಾಪ್ ವಿತರಣೆಯನ್ನ ಮಾಡಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ನಮ್ಮ ಪೂಜ್ಯ ಗುರುಗಳು ಕೂಡ ವಿಜ್ಞಾನಿ ಆಗಿರೋದ್ರಿಂದ ಅವರಿಗೆ ಹೊಸ ಟೆಕ್ನಾಲಜಿ ಬಗ್ಗೆ ಒಲವು. ನಮ್ಮ ಮಕ್ಕಳು ಹೊಸ ತಂತ್ರಜ್ಞಾನಕ್ಕೆ ಒಗ್ಗೂಡಿಸಿಕೊಂಡು ನಮ್ಮ ನಾಡು, ನಮ್ಮ ದೇಶ ಹೆಮ್ಮೆ ಪಡುವಂತಹ ಕೆಲಸವನ್ನ ಮಾಡ್ತಾ ಸಾಗಿ ಎಂದು ಹಾರೈಸ್ತಾ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾನು ಹೇಳ್ತಾ ಇದ್ದೆ, ಭಗವಂತ ಒಂದು ಸ್ಥಾನವನ್ನ ಕೊಡ್ತಾನೆ ಅದರ ಒಂದು ನಂಬಿಕೆಯಿಂದ ಜನರಿಗೆ ಖಂಡಿತವಾಗ್ಲೂ ಅವರ ಕಣ್ಣೀರನ್ನ ಒರೆಸ್ತಾರೆ ಅಂತ. ನಾಯಕರು ಬಹಳಷ್ಟು ಜನ ಬರ್ತಾರೆ ಹೋಗ್ತಾರೆ, ಆದ್ರೆ ನಮ್ಮ ಕುಮಾರಣ್ಣ ಅವರ ವಿಶೇಷತೆ ಅಂತ ಹೇಳಿದ್ರೆ ಜನರ ಮನಸ್ಸಿನಲ್ಲಿ ಉಳಿಯುವಂತ ಕೆಲಸಗಳನ್ನ ಮಾಡ್ತಿರುವಂತ ಮಹಾನಾಯಕ ಅನ್ಸ್ಕೊಂಡಿದ್ದಾರೆ. ನಮ್ಮ ಕುಮಾರಣ್ಣ ಅವರಿಗೆ ವಿಶೇಷವಾದ ಧನ್ಯವಾದಗಳು. ಈ ಎಲ್ಲ ವಿಶಿಷ್ಟವಾದ ಕೆಲಸಗಳ ಮುಖೇನ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಯ ಕನಸನ್ನ ಕಾಣ್ತಿರುವಂತಹ ನಲ್ಮೆಯ ಕುಮಾರಣ್ಣ ಅವರು ಮತ್ತಷ್ಟು ಕೆಲಸಗಳು ಮುಂದುವರಿಲಿ. ಪರಮ ಪೂಜ್ಯ ಜಗದ್ಗುರು
ನಿರ್ಮಲಾನಂದನಾಥ ಮಹಾಸ್ವಾಮಿಗಳಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಬೀಳ್ಕೊಡ್ತಾ ಇದ್ದೇವೆ. ಹಾಗೆ I heartily thank Dr. Mansukh Mandaviya ji for joining us today at this auspicious event and inaugurating this lovely event. Thank you. ಕುಮಾರಣ್ಣ ಅವರ ಆದಿಯಾಗಿ ಡಾಕ್ಟರ್ ಮನ್ಸುಖ್ ಮಾಂಡವಿಯಾ ಅವರಿಗೂ ಕೂಡ ಧನ್ಯವಾದಗಳು. ಎಲ್ಲಾ ಫಲಾನುಭವಿಗಳಿಗೂ ಶುಭವಾಗಲಿ ಅಂತ ಹಾರೈಸ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಅಣ್ಣ